ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಂದಿನಂತೆ ಈ ದಿನದ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ರಾಹು ಕೇತುಗಳ ಗ್ರಹಗಳ ಸಮಗ್ರ ಮಾಹಿತಿಯನ್ನು ಗುರುಗಳು ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗದ ವಿಚಾರಗಳು ಹೇಗಿದೆ ಅನ್ನೋದನ್ನ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತತಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲ ಸಿಗುವಂಥದ್ದಾಗುತ್ತೆ. ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ. ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ನಾವಿರುವಂಥದ್ದು ಅಷ್ಟಮಿ ಗುರುವಾರ ಬಂದಿದೆ. ಇನ್ನು ಹಸ್ತ ನಕ್ಷತ್ರ ಪರಿಗ ಯೋಗವನ್ನು ಭವಕರಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದು. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ನೋಡೋಣ. ಈ ದಿನ ರಾಹುಕಾಲ ಮಧ್ಯಾಹ್ನ 2 ಗಂಟೆಗೆ ರಾಹುಕಾಲ ಪ್ರಾರಂಭ ಆದರೆ ಇನ್ನು 3 ಗಂಟೆ 37 ನಿಮಿಷಕ್ಕೆ ಅಂತ್ಯ ಆಗುವಂಥದ್ದು ರಾಹುಕಾಲ. ಇನ್ನು ಯಮಗಂಡ ಕಾಲ 5:58ರಿಂದ 7 ಗಂಟೆ 35 ನಿಮಿಷದವರೆಗೆ ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಗುಳಿಕ ಕಾಲ 9 ಗಂಟೆ 11 ನಿಮಿಷದಿಂದ 10 ಗಂಟೆ 48 ನಿಮಿಷದವರೆಗೆ ಈ ದಿನ ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ 4 ಗಂಟೆ 29 ನಿಮಿಷದಿಂದ 5 ಗಂಟೆ 14 ನಿಮಿಷದವರೆಗೆ ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ಕೂಡ ತಿಳ್ಕೊಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಈ ದಿನ ಬೆಳಗ್ಗೆ ಸೂರ್ಯೋದಯ 5 ಗಂಟೆ 58 ನಿಮಿಷಕ್ಕೆ, ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 50 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಪಂಚಾಂಗದ ವಿಚಾರಗಳನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಏನೇ ಸಮಸ್ಯೆಗಳು ಇದ್ರೂ ಗುರುಗಳಿಂದ ನೇರವಾಗಿ ಉತ್ತರಗಳನ್ನು ಕಂಡುಕೊಳ್ಳಬಹುದು. ಗುರುಗಳೇ, ಇನ್ನು ದ್ವಾದಶ ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ? ನೋಡಿ, ಈ ದಿನ ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ತಾ ಇದ್ವಿ. ಬೃಹಸ್ಪತಿ ವಾರ ಅಂದರೆ ಗುರುವಾರ. ಎಲ್ಲ ನಿಮ್ಮ ಕುಲಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು. ಇನ್ನು ಈ ದಿನದ ಧಾರ್ಮಿಕ ವಿಚಾರವಾಗಿ ರಾಹು ಮತ್ತು ಕೇತು ಗ್ರಹಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ರಾಹು ಮತ್ತು ಕೇತು ಗ್ರಹಗಳು ಏನಾದರೂ ಜಾತಕ ರೀತಿಯ ನೀಚ ಸ್ಥಾನದಲ್ಲಿದ್ದಾಗ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬೇಕು, ಮತ್ತು ಈ ಒಂದು ರಾಹು ಕೇತು ಗ್ರಹಗಳ ನೀಚ ಸ್ಥಾನದಲ್ಲೆಲ್ಲ ನಮಗೆ ತೊಂದರೆಗಳನ್ನು ನಾವು ಅನುಭವಿಸಬೇಕಾಗುತ್ತೆ, ಎಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಇನ್ನು ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ. ಇದನ್ನು ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಂಥದ್ದು ನೋಡಿ. ಇದರ ಸ್ನೇಹಿತರ ಮೂಲಕವೇ ಕೆಲಸಗಳಾಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಮೇಷರಾಶಿಗಳಿದ್ದಾರೆ. ನೋಡಿ, ನಿಮ್ಮ ಸ್ನೇಹಿತರಿಂದ ಇವತ್ತು ಏನೋ ಒಂದು ಕೆಲಸ ಕಾರ್ಯಗಳು ಯಾವುದಾದ್ರು ನಿಂತು ಹೋಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಕೂಡ ನೀವು ಜಯವನ್ನು ಪಡಿತೀರಾ ಅಂತ ಹೇಳ್ತಾ ಇದೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಆದಷ್ಟು ಪಾರದರ್ಶಕತೆ ರೂಢಿಸಿಕೊಳ್ಳಿ ಅಂತ ಹೇಳ್ತಾರೆ. ನೋಡಿ, ಯಾರೆಲ್ಲ ಈ ಕಡೆ ವ್ಯಾಪಾರಸ್ಥರಿರ್ತೀರಾ ಅಥವಾ ಏನು ವ್ಯವಹಾರಗಳು ಮಾಡ್ಕೊಳ್ತಾರೆ, ಪಾರದರ್ಶಕ ಅಂದರೆ ನೀವು ಅಂದರೆ ಓಪನ್ ಅಪ್ ಆಗಬೇಕು ಅಂತ ಹೇಳ್ತಾ ಇದೆ. ಇಲ್ಲ ಒಂದು ಮಾಡುವಂತಹ ವ್ಯಾಪಾರ ಉದ್ಯೋಗದಲ್ಲಿ ವಿಶೇಷವಾಗಿರುವಂತಹ ಅನುಕೂಲಗಳು ಮಾಡ್ಕೊಳ್ಲಿಕ್ಕೆ ನೀವೇನು ಮಾಡಬೇಕಾಗುತ್ತೆ, ಪಾರದರ್ಶಕತೆಯನ್ನು ನೀವು ರೂಢಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದೆ. ಇನ್ನು ಕೆಟ್ಟ ದೃಷ್ಟಿಯ ಜನ ಎಲ್ಲವನ್ನು ಕೂಡ ಹಾಳು ಮಾಡ್ತಾರೆ ಅಂತ ಕೂಡ ಹೇಳುವಂಥದ್ದು ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ. ನೋಡಿ, ಈಗ ಯಾವುದೊಂದು ನಾವು ಸಾಮಾನ್ಯವಾಗಿ ಹೇಳ್ತಿರೋದು, ಏನೋ ಗುರುಗಳ ದೃಷ್ಟಿ ಆಗಿಬಿಟ್ಟಿದೆ, ನಮಗೆ ಏನು ತೊಂದರೆಗಳು ಆಗ್ತಾ ಇದೆ, ವ್ಯಾಪಾರ ಚೆನ್ನಾಗಿ ಆಗ್ತಾ ಇಲ್ಲ, ಏನೋ ಒಂದು ಮಾನಸಿಕವಾಗಿ ನೆಮ್ಮದಿ ಇಲ್ಲ ನಮಗೆ, ಆ ಥರ ಹೇಳ್ತಾರೆ. ಆ ರೀತಿ ಆಗುವಂಥದ್ದು ಕೂಡ ಇರುತ್ತೆ, ಕೆಟ್ಟ ದೃಷ್ಟಿ ಬೀಳುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ದಿನ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವ್ರಿಗೆ ನೋಡಿದಾಗ ಈ ದಿನ ಹಮ್ಮಿಕೊಳ್ಳುವ ಕೆಲಸ ಕಾರ್ಯಗಳಲ್ಲಿ ಇತರರು ನಿಮಗೆ ಸಹಕಾರ ನೀಡ್ತಾರೆ ಅಂತ ಹೇಳ್ತಾ ಇದೆ. ಒಳ್ಳೆ ವಿಚಾರ ಇವತ್ತು ವೃಷಭ ರಾಶಿಯವ್ರಿಗೆ. ಏನಾದರೂ ಕೆಲಸ ಕಾರ್ಯ ಅಂದ್ಕೊಂಡ್ರೆ ನೋಡಿ, ಬೇರೆಯವರಿಂದ ಇವತ್ತು ನಿಮಗೆ ಸಹಕಾರ ಸಿಗುವಂಥದ್ದಾಗುತ್ತೆ, ಅನುಕೂಲ ಆಗುತ್ತೆ, ಯಾರೊಬ್ಬರು ಬಂದು ಸಹಾಯ ಮಾಡ್ತಾರೆ ನಿಮಗೆ. ಇನ್ನು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇದೆ. ಹಣದ ವಿಚಾರವಾಗಿ ಅನುಕೂಲ ಇದೆ. ವೃಷಭ ರಾಶಿಯವರು ಏನಾದರೂ ವ್ಯವಹಾರಗಳಿದ್ದರೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಒಳ್ಳೆಯ ಅಭಿವೃದ್ಧಿಯ ಸಂಕೇತ. ಇನ್ನು ರಾಜಕಾರಣಿಯ ಸಹಾಯ ಪಡೆಯುವುದು, ಮಾತುಕತೆ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕೂಡ ಮಾಡ್ಕೊಳ್ಬೋದು ಅಂತ. ಏನಾದರೂ ಕೆಲವೊಂದು ಏನಾದರೂ ಸಮಸ್ಯೆಗಳಿತ್ತು ಅಂತಂದರೆ ಈ ರಾಜಕೀಯವರ ಜೊತೆ ಅಥವಾ ಸಮಸ್ಯೆಗಳಿರುವಂಥದ್ದು ಅಥವಾ ಅವರಿಂದ ಇವತ್ತು ಆ ಸಮಸ್ಯೆಗಳಿಗೆ ನೀವು ಪರಿಹಾರಗಳನ್ನು ಕಂಡುಕೊಳ್ಳುವಂಥದ್ದು ಮಾಡ್ಬೋದು ಇದನ್ನು ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ಕೆಲವು ಕಾಲದಿಂದ ತಟಸ್ಥಗೊಂಡಿದ್ದ ನಿಮ್ಮ ವ್ಯಾಪಾರ ಯೋಜನೆಗಳಿಗೆ ಚಾಲನೆ ದೊರಕುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಇದು ಒಳ್ಳೆ ವಿಚಾರ. ಇದು ಮಿಥುನ ರಾಶಿಯವ್ರಿಗೆ ಇವತ್ತು ಯಾವುದೋ ಒಂದು ನೋಡಿ ತಟಸ್ಥ ಆಗಿರ್ಬೋದು, ಯಾವ ಕೆಲಸ ಆದರೂ ಆಗಲಿ, ಅದು ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನು ಅಥವಾ ಕುಟುಂಬದ ವಿಚಾರ, ಕೆಲವರು ನೀವು ಮನೆ ಕಟ್ಟಿಸ್ತಾ ಇರ್ತೀರ, ನಿಂತು ಹೋಗ್ಬಿಟ್ಟಿರುತ್ತೆ, ಅಥವಾ ಯಾವುದೋ ಒಂದು ಉದ್ಯೋಗ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಾ ಇರ್ತೀರ, ಏನೋ ನಿಂತು ಹೋಗ್ಬಿಟ್ಟಿರುತ್ತೆ ಯಾವುದೋ ಒಂದು ಕೆಲವೊಂದು ಕಾರಣಗಳಿಂದ. ಅವೆಲ್ಲ ಕೆಲಸ ಕಾರ್ಯಗಳು ಏನು ತಟಸ್ಥಗೊಂಡಿರ್ತಾವಲ್ಲ ಅವು ಚಾಲನೆ ದೊರಕುತ್ತೆ ಅಂತ ಹೇಳ್ತಾರೆ. ಅದ್ರ ಕಡೆ ನೀವು
ಚಿಂತೆ ಮಾಡಬೇಕು. ಏನೋ ಕೆಲಸ ಆಗ್ತಾ ಇಲ್ಲ ಅಂತೇಳಿ ಬಿಟ್ಟರೆ ಆಗಲ್ಲ. ಹಾಗಾಗಿ ಮಿಥುನ ರಾಶಿಯವರು ಯಾರೆಲ್ಲ ಇದ್ದೀರಾ ಇವತ್ತು ನೋಡ್ಕೊಳ್ಳಿ, ಆ ಕೆಲಸ ಕಾರ್ಯಗಳಿಗೆ ಚಾಲನೆ ದೊರಕುವಂಥದ್ದಾಗುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ. ನೋಡಿ, ಹಣದಿಂದ ಏನಾದರೂ ತೊಂದರೆ ಆಗಿ ನಿಂತೋಗಿದ್ರೆ ಅದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಏನೋ ಹಣ ಇಲ್ದಲೇನೋ ಅಥವಾ ಹಣದಿಂದ ತೊಂದರೆ ಆಗಿ ಹಣದ ಅಭಾವ ಉಂಟಾಗಿ ಆರ್ಥಿಕ ಸಮಸ್ಯೆಗಳಿಂದ ಕೆಲವೊಂದು ಕೆಲಸಗಳು ಆಗ್ತಾ ಇರಲ್ಲ. ಆ ರೀತಿ ಇರುವಂಥ ಕೆಲಸಗಳಲ್ಲಿ ಕೂಡ ನೀವು ಇದನ್ನು ಯಶಸ್ಸನ್ನು ಪಡಿಬೋದು ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಎಷ್ಟೇ ಬುದ್ಧಿಶಾಲಿಯಾದರೂ ಕೆಲಸದಲ್ಲಿ ಈ ದಿನ ಹೆಚ್ಚು ಸಮಸ್ಯೆ ಅಂತ ಹೇಳ್ತಾ ಇದೆ. ಸ್ವಲ್ಪ ಸಮಸ್ಯೆಗಳಿದೆ. ಕಟಕ ರಾಶಿಯವರು ಹೆಚ್ಚಿನ ಜಾಗೃತಿ ವಹಿಸಬೇಕು. ನೋಡಿ, ನಿಮಗೆ ಅದ್ರ ಬಗ್ಗೆ ಎಷ್ಟೇ ನಾಲೆಡ್ಜ್ ಇದ್ರು ಅಂತ ಕೂಡ ಹೇಳ್ತೈತೆ, ಅದ್ರ ಬಗ್ಗೆ ಎಷ್ಟೇ ತಿಳುವಳಿಕೆ ಇದ್ರೂ ಕೂಡ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಕೆಲಸ ಕಾರ್ಯದಲ್ಲಿ ಅಂತ ಇದೆ. ಸ್ವಲ್ಪ ಜಾಗೃತರಾಗಿ ಇರಬೇಕಾಗುತ್ತೆ ಕರ್ಕಾಟಕ ರಾಶಿಯವರು. ಇನ್ನು ವ್ಯಾಪಾರಿಗಳಿಗೆ ಚೇತರಿಕೆ, ಹಿರಿಯರ ಮತ್ತು ಅನ್ಯ ಜನರಲ್ಲಿ ದ್ವೇಷ ಉಂಟಾಗುವುದು ಅಂತ ಹೇಳ್ತಿದೆ. ವ್ಯಾಪಾರಿಕೆಯಲ್ಲಿ ಚೆನ್ನಾಗಿದೆ, ಚೇತರಿಕೆ ಆಗುತ್ತೆ. ಹಿರಿಯರಲ್ಲಿನೋ ಅಥವಾ ಬೇರೆ ಜನಗಳ ಜೊತೆ ಏನೋ ಒಂದು ದ್ವೇಷ ಉಂಟಾಗುವಂಥದ್ದೆಲ್ಲ ತೋರಿಸ್ತಾ ಇದೆ. ಹಾಗಾಗಿ ಕೋರ್ಟ್ ಕಚೇರಿಯಲ್ಲಿ ಯಶಸ್ಸು ಕೂಡ ನಿಮ್ಮದಾಗುವಂತೆ ಇದೆ. ನೋಡಿ, ಯಾರ ಜೊತೆನಾದರೂ ಮಾತನಾಡುವಾಗ ಸ್ವಲ್ಪ ಜಾಗೃತರಾಗಿರಿ. ಸುಮ್ಮನೆ ದ್ವೇಷ ಆಗುವಂತಹ ಸನ್ನಿವೇಶ ಎದುರು ನೋಡಬೇಕಾಗುತ್ತೆ. ಅದನ್ನು ಸ್ವಲ್ಪ ನೀವು ಜಾಗ್ರತೆ ವಹಿಸಬೇಕು. ಇನ್ನು ಅಥವಾ ಆ ಕೋರ್ಟ್ ಕಚೇರಿಯಲ್ಲಿ ಯಶಸ್ಸು ಕೂಡ ನಿಮ್ಮದು ಅಂತೇಳಿ, ಕೋರ್ಟ್ ಕಚೇರಿ ವಿಷಯದಲ್ಲಿ ನಿಮಗೆ ಯಶಸ್ಸಿದೆ, ಅನುಕೂಲ ಆಗುತ್ತೆ. ಆದರೆ ತಾಳ್ಮೆಯಿಂದ ಇರೋದು ತುಂಬ ಒಳ್ಳೆಯದಾಗುತ್ತೆ. ಹಿರಿಯರ ಜೊತೆ ಮಾತನಾಡುವಾಗ ಆಗಲಿ ಅಥವಾ ಯಾರೋ ಬೇರೆಯವ್ರ ಜೊತೆ ಮಾತನಾಡುವಾಗ ಆಗಲಿ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿದಾಗ ನಿಮಗೆ ಎಲ್ಲ ಕಾರ್ಯದಲ್ಲಿ ನೀವು ಇದನ್ನು ಯಶಸ್ಸನ್ನು ಪಡಿಬೋದು ಕರ್ಕಾಟಕ ರಾಶಿಯವರು. ಇನ್ನು ಸಿಂಹ ರಾಶಿಯವರಿಗೆ ನೋಡಿದಾಗ ನಿಮ್ಮ ಮನಸ್ಸಿಗೆ ಸಂತೋಷ ಎನಿಸುವ ಕಾರ್ಯವು ಪೂರ್ಣಗೊಳ್ಳುತ್ತೆ. ಇದು ಒಳ್ಳೆಯ ವಿಚಾರ. ಯಾವುದೋ ಒಂದು ಕೆಲಸ ತುಂಬ ಇಷ್ಟವಾಗಿರುವಂಥದ್ದು ಈ ದಿನ ಅದು ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಆದರೂ ಯಾವುದು ಕನಸು ಕಟ್ಕೊಂಡಿರ್ತೀರಾ, ತುಂಬ ದಿನದಿಂದ ಅಂದ್ಕೊಂಡಿರುವಂಥ ಕೆಲಸ ಇದನ್ನು ಯಶಸ್ಸಾಗುತ್ತೆ. ಅದ್ರ ಕಡೆ ನೀವು ಆ ಕೆಲಸ ಕಾರ್ಯಗಳ ಬಗ್ಗೆ ನೀವು ಯೋಜನೆಗಳನ್ನು ರೂಪಿಸ್ಕೊಂಡ್ರಾಗ ಅನುಕೂಲ ಆಗುತ್ತೆ. ಇನ್ನು ಎಲ್ಲ ವಿಷಯಗಳನ್ನು ಬಹಿರಂಗಪಡಿಸುವುದರಿಂದ ಸಮಸ್ಯೆ ಸಿಲುಕಿ ಹಾಕಿಕೊಳ್ತೀರಾ ಅಂತ ಹೇಳೋದು, ಇದನ್ನು ತುಂಬ ಗಮನದಲ್ಲಿ ಇಟ್ಕೊಳ್ಬೇಕು ಸಿಂಹರಾಶಿಯವರು. ಯಾವುದೋ ಒಂದು ಕೆಲಸ ಆಗುತ್ತೆ, ಆದರೆ ಎಲ್ಲ ವಿಚಾರಗಳನ್ನು ನಾವು ಬಹಿರಂಗಪಡಿಸಬಾರ್ದು ಅಂತಂದರೆ ಏನು ಹೇಳ್ತಾ ಇದೆ ಜಾತಕ ಫಲದಲ್ಲಿ, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿರ್ತೀರಾ ಅಥವಾ ಯಾವುದೋ ಒಂದು ಕೆಲಸ ಮಾಡಬೇಕು ಹೊರಟಿರ್ತೀರಾ, ಅದನ್ನು ಬೇರೆಯವ್ರ ಹತ್ರ ಹೇಳ್ಕೋಬಾರ್ದು ಅಂತೇಳಿ ಅದರಿಂದ ಏನಾಗುತ್ತೆ ಕೆಲವೊಂದು ತೊಂದರೆಗಳನ್ನ ಎದುರಿಸಬೇಕು ಅಂತ. ಹಾಗಾಗಿ ಹೆಚ್ಚಿನ ಜಾಗೃತಿ ವಹಿಸಬೇಕು ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಮನೆ ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸುವುದು ತುಂಬ ಒಳ್ಳೆಯದು. ಕನ್ಯಾ ರಾಶಿಯವರಲ್ಲಿ ಗಮನದಲ್ಲಿ ಇಟ್ಕೊಳ್ಳಿ. ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವರ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ವ್ಯವಹಾರಗಳಿಗೆ ಹೆಚ್ಚಿನ ಅನುಕೂಲವಾಗುವುದು, ವ್ಯವಹಾರಗಳಲ್ಲಿ ಕೂಡ ಅನುಕೂಲ ಇದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಅನುಕೂಲ ಕೂಡ ಕಂಡು ಬರುತ್ತೆ. ಒಳ್ಳೆಯ ವಿಚಾರ ಇವತ್ತು. ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನೆಲ್ಲ ವಿಚಾರದಲ್ಲಿ ನಿಮಗೆ ಅನುಕೂಲ ಇದೆ. ಹಣದ ವಿಚಾರವಾಗಿ ಕೂಡ ನಿಮಗೆ ಅಭಿವೃದ್ಧಿಯ ಸಂಕೇತ ಇರುವಂಥದ್ದು ಕನ್ಯಾ ರಾಶಿಯವರಿಗೆ. ಇನ್ನು ತುಲಾ ರಾಶಿಯವರಿಗೆ ನೋಡಿದಾಗ ಕೆಲಸದಲ್ಲಿ ಸುಮ್ಮನೆ ನಿರೀಕ್ಷೆ ಇಟ್ಟುಕೊಂಡು ಕೂರುವುದಕ್ಕಿಂತ ಇತರ ಕಾರ್ಯದಲ್ಲಿ ಮಗ್ನರಾಗುವುದು ಉತ್ತಮ ಅಂತೆ. ನೋಡಿ, ಯಾವುದೋ ಒಂದು ಕೆಲಸ, ಆ ಕೆಲಸ ಆಗಲೇಬೇಕು, ಅದೇ ಆಗಬೇಕು ಅಂತ ಕೂತ್ರಾಗಲ್ಲಂತೆ. ಯಾವುದೋ ಒಂದು ಬೇರೆ ಕೆಲಸಗಳ ಬಗ್ಗೆ ನೀವು ಚಿಂತನೆ ಮಾಡಿ ಅನುಕೂಲ ಆಗುತ್ತೆ. ಇನ್ನು ಹಮ್ಮಿಕೊಳ್ಳುವ ಕೆಲಸ ಕಾರ್ಯಗಳಿಗೆ ಇತರರು ಕೂಡ ಸಹಕಾರ ಮಾಡ್ತಾರೆ. ನೋಡಿ, ಯಾವುದೋ ಒಂದು ಕೆಲಸ ಆಗ್ತಿಲ್ಲ ಅಂತ ನೀವು ಸುಮ್ಮನೆ ಎದುರು ಆಗಲ್ಲ, ಬೇರೆ ಕೆಲಸ ಮಾಡಿ, ಅದಕ್ಕೆ ಬೇರೆಯವರಿಂದನೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಇದನ್ನು ತುಲಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದು, ಪ್ರಯಾಣದಲ್ಲಿ ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾ ಇದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ತೋರಿಸ್ತಾ ಇದೆ. ಇದ್ರ ಜೊತೆ ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಮನೆ ಕಟ್ಟುವ ಅಥವಾ ಖರೀದಿ ಯೋಗ ಕೂಡ ಬರುವುದು. ವೃಶ್ಚಿಕ ರಾಶಿಯವರೆಲ್ಲ ಮನೆ ವಿಚಾರವಾಗಿ ತುಂಬ ಯೋಚನೆ ಮಾಡ್ತಾ ಇರ್ತೀರಾ, ತುಂಬ ಕನಸು ಕಟ್ಕೊಂಡಿರ್ತೀರಾ, ಅಂಥವರೆಲ್ಲರೂ ಕೂಡ ತುಂಬ ವಿಶೇಷವಾಗಿರುತ್ತೆ. ಈ ದಿನ ನಿಮಗೆ ಆ ಮನೆ ಖರೀದಿ ಮಾಡುವ ಯೋಗ ಕೂಡ ಇರುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ನಿಮ್ಮ ಮನೋಕಾಮನೆಗಳು ಬೇಗನೆ ಕಾರ್ಯರೂಪಕ್ಕೆ ಬರುತ್ತದೆ ಅಂತ ಹೇಳ್ತೇವೆ. ಧನುರಾಶಿಯವರಿಗೂ ಕೂಡ ತುಂಬ ವಿಶೇಷವಾಗಿರುವಂಥದ್ದು ಮನೋಕಾಮನೆಗಳು ಏನೆಲ್ಲ ಈಗ ಮಾನಸಿಕವಾಗಿ ಅಂದ್ಕೊಂಡಿರ್ತೀರಾ ಆ ಕೆಲಸ ಕಾರ್ಯಗಳು ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳ್ತೀವಿ. ಇನ್ನು ಸರ್ಕಾರಿ ಆಫೀಸಿನಲ್ಲಿ ಸಮಸ್ಯೆ ಉಂಟಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ಗೌರ್ಮೆಂಟ್ ಕೆಲಸ ಕಾರ್ಯ ಏನಾದ್ರು ಇತ್ತು ಒಂದು ಧನುರಾಶಿಯವರಿಗೆ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಕೂಡ ಉತ್ತಮವಾಗಿರುತ್ತೆ. ಧನುರಾಶಿಯವರು ತುಂಬ ಒಳ್ಳೆಯ ದಿನ ಇತ್ತು. ಹಣಕಾಸಿನ ವಿಚಾರದಲ್ಲಿ ತುಂಬ ವಿಶೇಷವಾಗಿರುವಂಥ ಫಲವನ್ನು ಪಡ್ಕೊಳ್ಬೋದು. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಕೋರ್ಟ್ ಕಚೇರಿ ಕೆಲಸಗಳು ಸರಾಗವಾಗಿ ನಡೆಯುವರು. ಉತ್ತರಾಂಗದಲ್ಲಿ ಕಿರಿಕಿರಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮಕರ ರಾಶಿಗಳಿದ್ದಾರೆ ನೋಡಿ, ಕೋರ್ಟ್ ಕಚೇರಿ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಏನಾದರೂ ಇತ್ತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ಸರಾಗವಾಗಿ ನಡೆಯುತ್ತೆ ಅಂತ ಹೇಳ್ತಾ ಇದೆ. ವೃತ್ತಿರಂಗದಲ್ಲಿ ಏನೋ ಒಂದು ಕಿರಿಕಿರಿ ಆಗುವಂಥದ್ದು, ವ್ಯವಹಾರದಲ್ಲಿ ಅತಿ ಜಾಗೃತೆ ವಹಿಸುವುದು ಸೂಕ್ತ ಅಂತ. ಮಕರ ರಾಶಿಯವರು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಕಿರಿಕಿರಿ ಆಗುತ್ತೆ, ಏನೋ ಕಷ್ಟ ಆಗುತ್ತೆ, ಆದರೆ ಏನು ಮಾಡಬೇಕು, ನೀವು ವ್ಯವಹಾರ ಮಾಡ್ಕೊಳ್ಳುವಾಗ ಜಾಗ್ರತೆಯಿಂದ ಮಾಡ್ಕೊಳ್ಳಿ. ಮಕರ ರಾಶಿಯವರಿಗೆ ತುಂಬ ವಿಶೇಷವಾಗಿ ಅನುಕೂಲ ಆಗುವಂಥದ್ದು. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಬಹುನಿರೀಕ್ಷಿತವಾದ ದೂರದ ಪ್ರವಾಸ ಅನುಕೂಲ ಅಂತ ಹೇಳ್ತಾ ಇದೆ. ಕುಂಭರಾಶಿಯವರಿಗೆ ನೋಡಿ ಇವತ್ತು ಒಳ್ಳೆಯ ದಿನ, ಯಾಕೆಂದರೆ ನಿರೀಕ್ಷಿತವಾದ ಏನೋ ಒಂದು ಕನಸು ಏನೋ ಒಂದು ಅಂದ್ಕೊಂಡಿರ್ತೀರ, ದೂರದ ಪ್ರಯಾಣದಲ್ಲಿ ಇವತ್ತು ನಿಮಗೆ ಲಾಭಾಂಶ ಕೂಡ ಇರುವಂಥದ್ದು. ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ತು. ಕುಂಭರಾಶಿಯವರಿಗೆ ಹಣದ ವಿಚಾರವಾಗಿ ತುಂಬ ಅನುಕೂಲ ಇವತ್ತು ಇರುವಂಥದ್ದು. ಇನ್ನು ಕಡೆಯ ರಾಶಿ
ಮೀನರಾಶಿ, ಅನಗತ್ಯವಾದ ಸಂಶಯ ನಿಮ್ಮ ಕಾರ್ಯಹಾನಿಗೆ ಕಾರಣವಾಗುವುದು. ಯಾರೆಲ್ಲ ಮೀನರಾಶಿಗಳಿದ್ದೀರಾ ನೋಡಿ, ಏನೇ ಸಂಶಯ ಪಡಬಾರ್ದು. ಸಂಶಯ ಇತ್ತು ಅಂತಂದರೆ ಯಾವ ಕೆಲಸನೂ ಆಗಲ್ಲ ಅಂತ ಹೇಳ್ತಾ ಇದೆ. ಹಾಗಾಗಿ ನೀವು ಕೆಲಸ ಕಾರ್ಯಗಳು ತೊಡಗಿಕೊಳ್ಳಿ. ಇನ್ನು ಕೆಲವು ವಿಚಾರಗಳಲ್ಲಿ ಸಹೋದರನ ಸಹಕಾರ ಕೂಡ ಸಿಗುತ್ತೆ. ಅಣ್ಣ ತಮ್ಮಂದಿರಾಗಲಿ ಅಕ್ಕ ತಂಗಿಯರಿಂದ ಸಹಕಾರ ಕೂಡ ಸಿಗುವಂಥದ್ದಾಗುತ್ತೆ. ವಿದೇಶ ಪ್ರವಾಸ ಕೈಗೊಳ್ಳುವ ವಿಚಾರದಲ್ಲಿ ಕೂಡ ಅನುಕೂಲ. ಇದನ್ನು ಮೀನರಾಶಿಯವರಿಗೆ ತುಂಬ ಚೆನ್ನಾಗಿದೆ. ವಿದೇಶದ ವಿಚಾರವಾಗಿ ಕೂಡ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ಬೋದು ಈ ದಿನ ಮೀನರಾಶಿಯವರು. ವೀಕ್ಷಕರೇ, ಇಂದು ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ರಾಹು ಮತ್ತು ಕೇತು ಗ್ರಹಗಳ ಪರಿಣಾಮಗಳು, ಅಂದರೆ ರಾಹು ಮತ್ತು ಕೇತು ಗ್ರಹಗಳು ನಮ್ಮ ಜಾತಕದಲ್ಲಿ ನಮ್ಮ ರಾಶಿಯಲ್ಲಿ ಬಂದಾಗ ಯಾವೆಲ್ಲ ಕಷ್ಟಗಳನ್ನು, ಯಾವೆಲ್ಲ ಅಡೆತಡೆಗಳನ್ನು, ಹಾಗೆ ಯಾವೆಲ್ಲ ಒಳ್ಳೆಯ ಪರಿಣಾಮಗಳನ್ನು ಎದುರಿಸ್ತೇವೆ ಅನ್ನೋದನ್ನು ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ ನೋಡಿ, ಆದಿತ್ಯರ ನವಗ್ರಹಗಳಲ್ಲಿ ಈ ರಾಹು ಮತ್ತು ಕೇತು ಗ್ರಹಗಳನ್ನುವಂಥದ್ದು ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ ಇದು. ಸಾಮಾನ್ಯವಾಗಿ ನಾವು ನವಗ್ರಹಗಳ ದೇವಸ್ಥಾನಕ್ಕೆ ಹೋದಾಗ ಕೇಳ್ತಾರೆ ಎಷ್ಟು ಪ್ರದಕ್ಷಿಣೆಗಳನ್ನು ಮಾಡಬೇಕು ಅಂತ. ಈಗ 9 ಗ್ರಹಗಳು ಸಾಮಾನ್ಯವಾಗಿ 9 ಪ್ರದಕ್ಷಿಣೆ ಅಂತ ಮಾಡ್ತಾರೆ ಎಲ್ಲರೂ ಕೂಡ. ಆದರೆ 7 ಪ್ರದಕ್ಷಿಣೆಗಳನ್ನು ಮಾಡಬೇಕು, ಇನ್ನು 2 ಅಪ್ರದಕ್ಷಿಣೆಗಳನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಈ ರಾಹು ಮತ್ತು ಕೇತು ಗ್ರಹಗಳಿಗೆ ಇವ್ರನ್ನ ಛಾಯಾಗ್ರಹಗಳು ಅಂತ ಹೇಳ್ತೀವಿ. ನಮ್ಮ ಒಂದು ಜ್ಯೋತಿಷ್ಯದ ಪ್ರಕಾರ ಛಾಯಾಗ್ರಹಗಳು ಅಂತ ಹೇಳ್ತೀವಿ. ಇವರು ಏನು ಮಾಡ್ತಾರೆ, ಇವರು ಅಂದರೆ ಅಪ್ರದಕ್ಷಿಣೆಯಾಗಿ ಇವರು ತಿರುಗಿಸ್ತಾ ಇರ್ತಾರೆ. ಅಂದರೆ ಒಂದು ಭೂಮಂಡಲದಲ್ಲಿ, ಒಂದು ನವಗ್ರಹ ಮಂಡಲದಲ್ಲಿ ಎಲ್ಲ ಗ್ರಹಗಳು ಕೂಡ ಪ್ರದಕ್ಷಿಣೆ ರೀತಿ ಒಂದು ಸುತ್ತುವರಿತಾ ಇದ್ದರೆ, ಈ ರಾಹು ಮತ್ತು ಕೇತು ಗ್ರಹಗಳು ನೆರಳಿನ ರೂಪದಲ್ಲಿ ಅಪ್ರದಕ್ಷಿಣೆಯಾಗಿ ಸುತ್ತುತ್ತಾ ಇರ್ತಾರೆ. ಸಾಮಾನ್ಯವಾಗಿ ನಾವು ನವಗ್ರಹಗಳ ದೇವಸ್ಥಾನಕ್ಕೆ ಹೋದಾಗ ನೋಡಿರ್ತೀವಿ, ಈ ಸರ್ಪದ ಶಿರ ಒಂದಿರುತ್ತೆ, ದೇಹ ಒಂದು ಕೇತು ಇರುವಂಥದ್ದು. ಆ ರೀತಿ ರಾಹು ಮತ್ತು ಕೇತು ಗ್ರಹಗಳು ಒಂದಕ್ಕೆ ಸರ್ಪದ ಶಿರ ಇದ್ದರೆ ಇನ್ನೊಂದಕ್ಕೆ ಸರ್ಪದ ಒಂದು ಬಾಲ ಅನ್ಬೋದು, ಅಥವಾ ಒಂದು ದೇಹ ಆ ರೀತಿ ಇರುತ್ತೆ. ಈ ಗ್ರಹಗಳು ಯಾವ ಯಾವ ಭಾವದಲ್ಲಿ ಒಂದು ಲಗ್ನ ಕುಂಡಲಿಯನ್ನು ತಗೊಂಡಾಗ ಯಾವ ಭಾವದಲ್ಲಿ ಸ್ಥಿರವಾಗಿರ್ತಾರೆ ಆ ಭಾವ ಕೆಟ್ಟೋಗ್ಬಿಡುತ್ತೆ ಅಂತ. ಅಂದರೆ ಆ ಒಂದು ಭಾವಕ್ಕೆ ತೊಂದರೆಗಳಾಗುತ್ತೆ ಅಂತ. ಈಗ ಕಳತ್ರ ಭಾವ ಸಪ್ತಮದಲ್ಲಿ ಏನಾದರೂ ರಾಹುಕೇತು ಬಂದ್ಬಿಟ್ರೆ ಈಗ ಮದುವೆ ವಿಚಾರದಲ್ಲಿ ತೊಂದರೆ ಆಗುತ್ತೆ. ದ್ವಿತೀಯದಲ್ಲಿ ಏನಾದರೂ ಕೇತು ಇತ್ತ ಅಂತಂದರೆ ನೋಡಿ, ಮಾತನಾಡುವಾಗ ಅಂದರೆ ದ್ವಿತೀಯ ನಾವು ಹೇಳ್ತೀವಿ ವಾಕ್ ಭಾವ ಅಂತ ಹೇಳ್ತೀವಿ. ಅಂದರೆ ಮಾತನಾಡುವಾಗ ಕೆಲವರು ನೋಡಿ ಹುಟ್ಟಿದ ತಕ್ಷಣ ತುಂಬ ತೊದಲ್ತಾ ಇರ್ತಾರೆ, ಬೇಗ ಮಾತುಗಳು ಬರಲ್ಲ, ಈ ರೀತಿ ಆಗುವಂಥದ್ದು. ಅಥವಾ ಭ್ರಾತೃ ಅಂದರೆ ಅಣ್ಣ ತಮ್ಮಂದರಲ್ಲಿ ತೊಂದರೆ ಆಗುವಂಥದ್ದು. ನೋಡಿ, ಯಾವುದೇ ಒಂದು ಭಾವದಲ್ಲಿ ಕೂಡ ರಾಹು ಅಥವಾ ಕೇತುಗಳು ಏನಾದರೂ ಸ್ಥಿರವಾಗಿ ಇತ್ತು ಅಂತಂದರೆ ತುಂಬ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಯಾಕಂದರೆ ನೀಚ ಗ್ರಹಗಳು ಅಂತ ಬಂದಾಗ ನಾವು ಮೊದಲನೇದಾಗಿ ನೋಡುವಂಥದ್ದೇ ರಾಹು ಮತ್ತು ಕೇತು ಗ್ರಹಗಳು. ಎಲ್ಲ ವಿಚಾರದಲ್ಲೂ ಕೂಡ ಕಟ್ ಮಾಡ್ತಾರೆ ಅಂತ ಹೇಳುತ್ತೆ. ಎಲ್ಲ ವಿಚಾರದಲ್ಲೂ ತೊಂದರೆ ಆಗ್ತಾ ಇರುತ್ತೆ. ಆದರೆ ಎಲ್ಲಿ ಒಳ್ಳೇದು ಮಾಡ್ತಾರೆ, ಯಾವ ರೀತಿ ಇದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅವಶ್ಯಕವಾಗಿ ನಾವು ತಿಳ್ಕೊಬೇಕಾಗುತ್ತೆ. ಈ ರಾಹು ಮತ್ತು ಕೇತುಗಳ ದೇವಸ್ಥಾನ ನಾವೆಲ್ಲೂ ಕೂಡ ನೋಡಲಿಕ್ಕಿರಲ್ಲ. ಈಗ ನೋಡಿ, ಈಗ ಶನೇಶ್ವರ ನೆನೆ ಎಲ್ಲ ನಾವು ಶನೇಶ್ವರನ ಬಗ್ಗೆ ಹೇಳ್ತಾ ಇದ್ವಿ, ದೇವಸ್ಥಾನಗಳು ನೋಡ್ತೀವಿ ನಾವು. ಇನ್ನು ಸೂರ್ಯನ ದೇವಸ್ಥಾನಗಳು ಕೂಡ ನೋಡಿರ್ತೀವಿ. ಆ ರೀತಿ ಇದ್ದಾಗ ಈ ರಾಹು ಮತ್ತು ಕೇತುಗಳಿಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಇದೆ ಒಂದು ಜಾತಕದಲ್ಲಿ, ಒಂದು ಜ್ಯೋತಿಷ್ಯದ ಪ್ರಕಾರವನ್ನು ನೋಡಿದಾಗ ನೋಡಿ, ಸರ್ಪಶಾಂತಿ ಅಂತ ಹೇಳ್ತೀವಿ. ಈ ಹಾವಿಗೆ ಸಂಬಂಧಪಟ್ಟಂಥದ್ದು ನೋಡಿ, ಹಾವಿಗೆ ಸಂಬಂಧಪಟ್ಟಂತಹ ನಮಗೆ ದೋಷ ಯಾವ ರೀತಿ ಬರುತ್ತಂತಂದರೆ ತಲತಲಾಂತರವಾಗಿ ಬರುವಂಥದ್ದು. ನಮ್ಮ ಹಿಂದಿನವರು ಅಂದರೆ ಹಿರಿಯರಾಗಲಿ, ನಮ್ಮ ತಂದೆ ತಾಯಿಗಳಾಗಲಿ, ತಾತ ಮುತ್ತಾಂತರಂದರಾಗಲಿ ಯಾರಾದರೂ ಹಾವುಗಳಿಗೆ ಹಾನಿಯನ್ನು ಉಂಟು ಮಾಡಿದ್ದರೆ ಅಂದರೆ ಹಾವುಗಳನ್ನು ಒಡೆಯುವಂಥದ್ದು, ಹಾವುಗಳನ್ನು ಸಾಯಿಸುವಂಥದ್ದು, ಅದಕ್ಕೆ ಸಂಸ್ಕಾರ ಮಾಡದೇ ಇರುವಂಥದ್ದು, ಈ ರೀತಿ ಏನಾದರೂ ಆಗಿತ್ತು ಅಂತಂದರೆ ಅದು ತಲತಲಾಂತರವಾಗಿ ನಮಗೆ ಆ ಒಂದು ಶಾಪ ತಟ್ಟುತ್ತೆ ಅಂತ ಹೇಳ್ತಾರಲ್ವ. ಸಾಮಾನ್ಯವಾಗಿ ನಿಮ್ಮ ಪೂರ್ವಜನ್ಮಿತ ಸುಕೃತ ಅಂತ ಯಾರೋ ಹಿರಿಯರು ಮಾಡಿರೋದು ನಿಮಗೆ ಬರುತ್ತೆ ಅಂತ ಹೇಳ್ತಾರಲ್ವ. ನೋಡಿ, ಹಿರಿಯರ ಆಸ್ತಿ ಅಷ್ಟೇ ಅಲ್ಲ, ದೋಷಗಳು ಕೂಡ ನಮಗೆ ಬರುತ್ತೆ. ಆ ರೀತಿ ಬರುವಂತಹ ದೋಷದಿಂದ ಏನೆಲ್ಲ ತೊಂದರೆಗಳು ಅನುಭವಿಸ್ತೀವಿ ನೋಡಿ. ಇವಾಗ ಯಾರಾದರೂ ನಿಮ್ಮ ಹಿರಿಯರು ಯಾರಾದರೂ ನೋಡಿ, ಇನ್ನೊಂದು ಹೇಳುತ್ತೆ ಶಾಸ್ತ್ರದಲ್ಲಿ, ಹಾವನ್ನು ಹೊಡಿಲೇಬೇಕು ಅಂತೇನಿಲ್ಲ, ಹಾವನ್ನು ಹೊಡೆಯೋದನ್ನು ನೋಡಿದ್ರೂ ಕೂಡ ಅದು ನಮ್ಗೆ ತೊಂದರೆ. ನೋಡಿ, ಈಗ ಈ ಹಳ್ಳಿಯಲ್ಲಿ ವಾಸ ಮಾಡಿರೋರಿಗೆ ಇದರ ಪರಿಜ್ಞಾನ ಇರುತ್ತೆ. ಎಲ್ಲಾದರೂ ಹಾವುಗಳನ್ನು ನೋಡಿದಾಗ ಅಥವಾ ಹಾವನ್ನು ಹೊಡೆಯೋದು ನೋಡಿದಾಗ, ಹಾವನ್ನು ಸತ್ತಿರೋದು ನೋಡಿದಾಗ ಅಲ್ಲಿ ಒಂದು ಬಟ್ಟೆ ಅರ್ಧಾಕಿ ಬರ್ತಾರೆ. ಅವ್ರಲ್ಲಿರೋದು ಯಾವುದೋ ಒಂದು ಬಟ್ಟೆನ ಅದು ಬಟ್ಟೆ ಒಂದು ತುಂಡು ಮಾಡಿ ಹಾಕಿ ಬರ್ತಾರೆ. ಯಾಕಂದರೆ ಆ ದೋಷ ನಮ್ಗೆ ಇಲ್ಲೇ ಅರ್ಧೋಗ್ಬಿಡ್ಲಿ ಅಂತ. ಯಾಕಂದರೆ ಅಷ್ಟು ಒಂದು ಸರ್ಪಕ್ಕೆ ನಮ್ಮ ಒಂದು ಸಂಪ್ರದಾಯದಲ್ಲಿ ಪ್ರಾಮುಖ್ಯತೆ ಇದೆ. ದೇವರಂತನೂ ಕೂಡ ನಾವು ಪೂಜೆ ಮಾಡ್ತೇವೆ. ಇಂಥ ಸರ್ಪದೋಷಗಳ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ರಾಹು ಮತ್ತು ಕೇತುಗಳ ನಾವು ಪೂಜೆಯನ್ನು ಮಾಡಿದಾಗ ನಮಗೆ ಅನುಕೂಲ ಆಗುತ್ತೆ ಅಂತ. ಇದರಿಂದ ಏನು ಪರಿಣಾಮಗಳನ್ನು ನಾವು ಎದುರಿಸಬೇಕು ಅಂತ ಬಂದಾಗ ನೋಡಿ, ರಾಹು ಮತ್ತು ಕೇತುಗಳು ಏನಾದರೂ ಜಾತಕ ರೀತಿಯ ಅಶುಭ ಸ್ಥಾನದಲ್ಲಿದ್ದು ನೀಚ ಸ್ಥಾನದಲ್ಲಿ ಏನಾದರೂ ಬಂದುಬಿಟ್ರೆ ಒಂದು ಪ್ರಧಾನವಾಗಿ ಮದುವೆ ವಿಚಾರದಲ್ಲಿ ತೊಂದರೆ ಆಗುತ್ತೆ. ಸಾಮಾನ್ಯವಾಗಿ ಹೇಳ್ತಾರೆ ರಾಹು ಕೇತು ಶಾಂತಿ ಮಾಡಿಸ್ಕೊಳ್ಳಿ ಅಂತ, ಮದುವೆ ಆಗ್ತಾ ಇಲ್ಲ ಅಂತಂದರೆ ಏನಾಗುತ್ತೆ, ಮದುವೆ ಒಂದು ಕೂಡಿರುತ್ತೆ, ಎಂಗೇಜ್ಮೆಂಟ್ ಕೂಡ ಆಗಿರುತ್ತೆ.
ಎಂಗೇಜ್ಮೆಂಟ್ ಆದಮೇಲೂ ಕೂಡ ಮದುವೆ ಮುರಿದು ಹೋಗ್ತಾ ಇದೆ ಅಂತಂದರೆ ರಾಹುಕೇತುಗಳನ್ನು ನೋಡ್ಬೇಕು. ಸಪ್ತಮದಲ್ಲಿ ಏನಾದರೂ ದೃಷ್ಟಿನೋ ಅಥವಾ ಸಪ್ತಮ ಸ್ಥಾನ ನೀಚ ಸ್ಥಾನದಲ್ಲಿದ್ದು ರಾಹು ಮತ್ತು ಕೇತುಗಳು ಏನಾದ್ರು ನೀಚ ಸ್ಥಾನದಲ್ಲಿ ಇದ್ದಾರೋ ಅದನ್ನು ನಾವು ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ಆ ರೀತಿ ಇರುವಂತಹ, ಯಾಕಂದರೆ ನೋಡಿ ಸರ್ಪದೋಷ ಇತ್ತು ಅಂದರೆ ಅದು ಹಿರಿಯರಿಂದ ಬಂದಿರುವಂಥದ್ದು. ಸರ್ಪದೋಷ ಇತ್ತು ಅಂತಂದರೆ ವಂಶ ಉದ್ಧಾರ ಆಗ್ಲಿಕ್ಕೆ ಬಿಡಲ್ಲ. ಈಗ ವಂಶ ಉದ್ಧಾರ ಆಗ್ಬೇಕಂದ್ರೆ ಏನು, ಒಂದು ಮಗು ಜನನ ಆಗಬೇಕು. ಯಾಕಂದರೆ ನಿಮ್ಮ ವಂಶ ಮುಂದಿನ ಬೆಳವಣಿಗೆ ಕಾಣಬೇಕಂತಂದರೆ ನಿಮ್ಮ ಒಂದು ಕುಲದಲ್ಲಿ ಒಬ್ಬ ಮಗು ಜನನ ಆಗಬೇಕಲ್ವಾ. ಆ ಮಗು ಜನನ ಆಗಬೇಕಂದ್ರೆ ಏನು, ಮದುವೆ ಆಗಬೇಕು. ಮದುವೆ ಆಗುವಂತಹ ಸಂದರ್ಭದಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸೋದು. 30-35 ವರ್ಷ ಆದರೂ ಕೂಡ ಮದುವೆ ಆಗ್ತಾ ಇರಲ್ಲ, ಕೂಡಿರೋದು ಮುರಿದು ಹೋಗ್ತಾ ಇರುತ್ತೆ, ಅಥವಾ ಮದುವೆ ಆದಮೇಲೆ ಸಂತಾನ ಆಗ್ತಾ ಇರಲ್ಲ. ನೋಡಿ, ಇದು ಒಂದು ಕಾರಣನೇ. ಮದುವೆ ಆದಮೇಲೂ ಕೂಡ ಕೆಲವೊಬ್ಬರಿಗೆ ಸಂತಾನಗಳಾಗ್ತಾ ಇರಲ್ಲ. ಎಷ್ಟೋ ವರ್ಷ ಆಗಿರುತ್ತೆ, 5 ವರ್ಷ 10 ವರ್ಷ ಮದುವೆ ಆಗಿರುತ್ತೆ, ಸಂತಾನ ಆಗ್ತಾ ಇರಲ್ಲ. ಅಂಥವರು ವಿಶೇಷವಾಗಿರುವಂತಹ ರಾಹು ಮತ್ತು ಕೇತುಗಳನ್ನು ಪೂಜೆ ಮಾಡುವಂಥದ್ದು, ಜಪ ಮಾಡುವಂಥದ್ದು, ಅಥವಾ ದಾನಾದಿಗಳನ್ನು ಮಾಡುವಂಥದ್ದು. ಅಂದರೆ ಈ ರಾಹು ಮತ್ತು ಕೇತುವಿಗೆ ಸಂಬಂಧಪಟ್ಟಂತಹ ಧಾನ್ಯಗಳನ್ನು ಅಥವಾ ಒಂದು ವಸ್ತ್ರಗಳನ್ನು ದಾನ ಮಾಡುವುದರಿಂದ ನಿಮಗೆ ಆ ರಾಹು ಮತ್ತು ಕೇತುಗಳಿರುವಂತಹ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೊಳ್ಬೋದು. ಇನ್ನು ತುಂಬ ವಿಶೇಷವಾಗಿರುತ್ತೆ. ಸಾಮಾನ್ಯವಾಗಿ ಕೇಳಿದ್ರೆ ಹೇಳ್ತಾ ಇರ್ತೀವಿ. ಈಗ ಒಂದು ಶ್ರೀ ಕಾಳಹಸ್ತೇಶ್ವರ, ನಾವು ತಿರುಪತಿಯಿಂದ ಮುಂದೆ ಒಂದು ಕಾಳಹಸ್ತೇಶ್ವರ ಒಂದು ದೇವಸ್ಥಾನ ನೋಡ್ತೀವಿ. ಅಲ್ಲಿ ಹೋಗಿ ರಾಹು ಕಾಲದಲ್ಲಿ ಪೂಜೆ ಮಾಡಿಸ್ಬೇಕು. ಅದರಲ್ಲೂ ಕೂಡ ಹೇಳ್ತಾ ಗುರುಗಳೇ, ನಾವು ಕಾಳಹಸ್ತಿ ಕೂಡ ಹೋಗಿ ಬಂದಿದ್ದೀವಿ, ನಮಗೇನು ಅನುಕೂಲನೇ ಆಗ್ತಾ ಇಲ್ಲ ಅಂತ. ಆದರೆ ನೋಡಿ, ಎಲ್ಲ ಒಂದು ಪೂಜೆಗಳಿಗೂ ಕೂಡ ಇಂಥದ್ದೇ ಒಂದು ಪ್ರಶಸ್ತವಾಗಿರುವಂತಹ ಸಮಯ ಅಂತ ಇರುತ್ತೆ. ರಾಹು ಕಾಲದಲ್ಲಿ ಶುಕ್ಲ ಪಕ್ಷದಲ್ಲಿ ಮಾಡಬೇಕು ಅಂತ ನಾವು ನಿತ್ಯವೂ ಕೂಡ ಹೇಳ್ತೀವಿ. ನೋಡಿ, ಪಂಚಾಂಗದಲ್ಲಿ ಯಾವ ಪಕ್ಷ ಇದೆ, ಯಾವ ವಾರ, ತಿಥಿ, ರಾಹುಕಾಲ ಎಲ್ಲವನ್ನು ಕೂಡ ಹೇಳ್ತಾ ಇರ್ತೀವಿ. ಹಾಗಾಗಿ ಶುಕ್ಲ ಪಕ್ಷದಲ್ಲಿ ಅಂದರೆ ಅಮಾವಾಸ್ಯೆಯ ನಂತರದ ದಿನಗಳು 15 ದಿನಗಳು ನಾವು ಶುಕ್ಲ ಪಕ್ಷ ಅಂತೀವಿ. ಈ ಶುಕ್ಲ ಪಕ್ಷದಲ್ಲಿ ಹೋಗಿ ನಾವು ಅಂದರೆ ಒಂದು ರಾಹುಕಾಲದಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡಾಗ ಈ ಸರ್ಪಶಾಂತಿ ಆಗುತ್ತೆ. ಅಂತೆ ರಾಹು ಕೇತು ಗ್ರಹಗಳು ಏನಾದರೂ ದೋಷಯುಕ್ತವಾಗಿದ್ದರೂ ಕೂಡ ಅದು ಶುಭ ಫಲಗಳನ್ನು ಕೊಡುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಈ ರಾಹು ಮತ್ತು ಕೇತು ಗ್ರಹಗಳನ್ನು ಪೂಜೆ ಮಾಡ್ಕೊಳ್ಳುವಂಥದ್ದು ಓಂ ರಾಹವೇ ನಮಃ ಅಥವಾ ಓಂ ಕೇತವೇ ನಮಃ ಏನೋ ಓಂ ಮಂತ್ರವನ್ನು ಯಾರಿಗೆ ಮದುವೆ ಆಗ್ತಾ ಇಲ್ಲ ನೋಡಿ, ಅಥವಾ ಸಂತಾನ ಆಗ್ತಾ ಇಲ್ಲ, ಅಥವಾ ಚರ್ಮ ರೋಗದಿಂದ ಬಳಲ್ತಾ ಇರ್ತೀರಾ ನೋಡಿ, ಪದೇ ಈಗ ಚರ್ಮ ರೋಗ ಕಾಣಿಸ್ತಾ ಇರುತ್ತೆ ನಮಗೆ. ಈ ಪರೆ ಬಂದಂಗೆ ಹಾವುಗಳು ಯಾವ ರೀತಿ ಪರೆ ಬಿಡ್ತಾರೆ ಆ ರೀತಿ ಆಗ್ತಾ ಇರುತ್ತೆ. ಈ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ರು, ಎಷ್ಟು ಹಾಸ್ಪಿಟಲ್ಸ್ಗೆ ಹೋದ್ರೂ ನಿಮಗೆ ಅನುಕೂಲಗಳಾಗ್ತಾ ಇಲ್ಲ ಅಂತಂದರೆ ರಾಹು ಮತ್ತು ಕೇತುವಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡಿಸ್ಬೇಕು. ಪೂಜೆಗಳನ್ನು ಮಾಡ್ತಾ ನೀವೇ ಅದನ್ನು ಏನಾದರೂ ಜಪ ಮಾಡುವಂಥದ್ದು, ರಾಹು ಮತ್ತು ಕೇತುಗಳ ಮಂತ್ರಗಳನ್ನು ಜಪ ಮಾಡಿಕೊಂಡಾಗ ನಿಮಗೆ ಅದರಿಂದ ಬರುವಂತಹ ದೋಷಗಳು ದಿನೇ ದಿನೇ ನಿಮಗೆ ಕಡಿಮೆ ಆಗುವಂಥದ್ದು. ಇನ್ನು ಉದ್ದಿನ ಕಾಳನ್ನು, ರಾಹುವಿಗೆ ನಾವು ಉದ್ದಿನ ಕಾಳನ್ನು ಕೂಡ ದಾನ ಮಾಡುವಂಥದ್ದು ಮಾಡಿಕೊಂಡಾಗ ನಮ್ಗೆ ಅನುಕೂಲ ಆಗುತ್ತೆ. ಅಥವಾ ಏನಾದರೂ ಈಗ ಕೇಳ್ತಾರೆ, ಈಗ ಧೂಮ್ರವರ್ಣ ಅಂತ ಹೇಳ್ತಾರೆ ಬಟ್ಟೆ, ಅಂದರೆ ಯಾವುದಾದ್ರೂ ಈ ಬೂದಿ ಕಲರಿನ ಬಣ್ಣವನ್ನು, ಅಥವಾ ಕೇತುವಿಗೆ ಚಿತ್ರವರ್ಣ ಅಂತ ಹೇಳ್ತೀವಿ, ಬೇರೆ ಬೇರೆ ಕಲರ್ಸ್ ಎಲ್ಲ ಒಂದು ಮಿಕ್ಸ್ ಆಗಿರುವಂತಹ ಚಿತ್ರವರ್ಣವನ್ನು ನಾವು ದಾನವಾಗಿ ಮಾಡ್ಬೋದು ಅಂತ ಹೇಳುತ್ತೆ. ಈ ರೀತಿ ದಾನವನ್ನು ಮಾಡ್ಕೊಳ್ಳಿ. ಯಾವುದೇ ರೀತಿಯ ಈ ರಾಹು ಮತ್ತು ಕೇತು ಗ್ರಹಗಳ ದೋಷ ಇದ್ದರೂ ಕೂಡ ನಮ್ಮ ಜಾತಕದಲ್ಲಿ ಅದನ್ನು ನಾವು ನಿವಾರಣೆ ಮಾಡ್ಕೊಳ್ಬೋದು ಅಂತ ಹೇಳುತ್ತೆ. ರೋಗ ಬಾಧೆ ಆಗಲಿ, ಅಥವಾ ಒಂದು ಮದುವೆ ವಿಚಾರ, ಸಂತಾನದ ವಿಚಾರ, ಇವೆಲ್ಲದರಿಂದನೂ ಕೂಡ ನಾವು ಮುಕ್ತಿಯನ್ನು ಪಡ್ಕೊಳ್ಬೋದು. ಅದ್ರ ಜೊತೆ ಜಾತಕವನ್ನು ನೋಡಿದಾಗ ನೋಡಿ, ಈಗ ಕೆಲವೊಬ್ಬರಿಗೆ ಗುರುಗಳ ನಮಗೇನು ಗೊತ್ತಾಗ್ತಾ ಇಲ್ಲ, ಈ ರಾಹು ಮತ್ತು ಕೇತು ಗ್ರಹಗಳಾಗಲಿ ಅಥವಾ ಜಾತಕದಲ್ಲಿ ಯಾವ ರೀತಿ ಇದೆ ಗೊತ್ತಿಲ್ಲ ಅಂತ ಹೇಳಿದಾಗ ನಿಮ್ಮ ಒಂದು ಜಾತಕವನ್ನು ಪರಿಶೀಲನೆ ಮಾಡಿಸ್ಬೇಕು. ಎಲ್ಲಿ ತೊಂದರೆ ಆಗ್ತದೆ, ಕೆಲವರು ಉದ್ಯೋಗ ತೊಂದರೆ ಆಗ್ತಾ ಇರುತ್ತೆ ನೋಡಿ, ಉದ್ಯೋಗ ಸ್ಥಾನದಲ್ಲಿ ಏನಾದರೂ ಕೇತು ಗ್ರಹ ಇತ್ತಂದರೆ ಕಟ್ ಮಾಡ್ತಾನೆ ಉದ್ಯೋಗವನ್ನು, ತುಂಬ ತೊಂದರೆ ಆಗ್ತಿರುತ್ತೆ, ಎಲ್ಲೂ ಕೂಡ ನಿಮಗೆ ಅನುಕೂಲಗಳಾಗ್ತಾ ಇರಲ್ಲ. ಆ ರೀತಿ ಏನಾದರೂ ಇತ್ತು ಅಂತಂದರೆ ರಾಹು ಮತ್ತು ಕೇತುಗಳನ್ನು ಪೂಜೆ ಮಾಡಿಕೊಂಡಾಗ ಅನುಕೂಲಗಳಾಗುವಂಥದ್ದು. ಗುರುಗಳೇ, ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ಕಾರ, ನಿಮ್ಮ ಹೆಸರು? ಮಾತನಾಡಿ. ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ. ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತನಾಡಿ. ಹಲೋ, ಹೇಳಿ, ನಿಮ್ಮ ಹೆಸರನ್ನು ತಿಳಿಸಿ. ಹೆಸರು ಅಭಿಲಾಷ್ ಅಂತ. ಅಭಿಲಾಷ್ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ಹಲೋ ಮೇಡಮ್, ಹೇಳಿ, ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಅಭಿಲಾಷನ್ ಅವ್ರ ಬಗ್ಗೆ ಕೇಳಬೇಕು. ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿಮಾ. 95. ಹಾ, 95 21ನೇ ತಾರೀಕು 7ನೇ ತಿಂಗಳು. 21ನೇ ತಾರೀಕು 7ನೇ ತಿಂಗಳು 95ನೇ ಇಸ್ವಿನಾ? ಶುಕ್ರವಾರ ಬೆಳಗ್ಗೆ 12:20. ಬೆಳಿಗ್ಗೆ 12:20. ಸ್ಥಳ ಗೊತ್ತಿದೆಯಾಮ? ಹುಟ್ಟಿದ ಸ್ಥಳ? ಗುರುಗಳಿದ್ದಾರೆ, ನೇರವಾಗಿ ನಿಮ್ಮ ಸಮಸ್ಯೆಯನ್ನ ತಿಳಿಸಿ ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ, ಏನು ಪ್ರಶ್ನೆ ಇತ್ತು? ಅವ್ರ ಬಗ್ಗೆ ಕೇಳ್ಬೇಕಾಯ್ತು ಸ್ವಾಮಿ. ಏನ್ ಕೆಲಸಕ್ಕೆ ಹಾಕಿದ್ರು ಹಾಗಲ್ಲ. ಓಕೆ, ಎಜುಕೇಶನ್ ಎಲ್ಲ ಆಗೋಯ್ತಾ? ಓದಿದ್ದೆಲ್ಲ ಆಯ್ತಾ ಅವರು?
ಹೌದು ಸ್ವಾಮಿ, ಏನೋ ಒಂದ್ ಕೆಲ್ಸಕ್ಕೆ ಹೋಗ್ತಾರೆ, ಈಗೇನೋ ಬಿಸಿನೆಸ್ ಮಾಡ್ಬೇಕು ಅಂತ ಇದಾರೆ. ಯಾವ ಬಿಸಿನೆಸ್ ಮಾಡಕ್ ಹೋದ್ರು ಅವ್ರಿಗೆಲ್ಲ ಇಂಗ್ಲೆಟ್ ಹೊಡಿಯುತ್ತೆ. ನೋಡಿ ಅನುಕೂಲ ಇದೆ ಇವಾಗ. ನೋಡಿ ಗುರುದೃಷ್ಟಿ ಇರೋದ್ರಿಂದ ಅವ್ರಿಗೆ ತುಂಬ ಅನುಕೂಲಗಳಾಗುತ್ತೆ. ಮುಂದಿನ ಒಂದು ಆಗಸ್ಟ್ ನಂತರ ನೋಡಿ, ಆಗಸ್ಟ್ ನಂತರ ಯಾವುದಾದ್ರೂ ಹೊಸದಾಗಿ ಬಿಸ್ನೆಸ್ ಅವ್ರ ಮನಸ್ಸಲ್ಲಿ ಏನಾದ್ರು ಇತ್ತು ಅಂತಂದರೆ ಅವ್ರಿಗೆ ಕುಟುಂಬದವರ ಸಹಾಯ ಕೂಡ ಅಷ್ಟೇ ಬೇಕಾಗಿರುತ್ತೆ. ಹಾಗಾಗಿ ನಿಮ್ಮ ಸಹಾಯವನ್ನು ಕೂಡ ಅವ್ರಿಗೆ ಮಾಡಿ. ಆಗಸ್ಟ್ ನಂತರ ಇಂದಿನ ದಿನಗಳಲ್ಲಿ ಏನೋ ಕಷ್ಟ ಆಗಿರ್ಬೋದು, ಎಲ್ಲ ಉದ್ಯೋಗ ಮಾಡೋಕ್ಕೆ ಹೋಗಿ ತೊಂದರೆಗಳಾಗಿರ್ಬೋದು, ಅದರ ಭುಕ್ತಿಗಳಲ್ಲಿ ನೋಡಿದಾಗ ಆಗಸ್ಟ್ ನಂತರ ಒಳ್ಳೆಯ ವಿಚಾರಗಳಿದೆ. ನಿಮ್ಮಿಂದ ಸ್ವಲ್ಪ ಸಹಾಯ ಮಾಡಿ ಅವರೆಲ್ಲ ಮಾಡುವಂತಹ ಉದ್ಯೋಗದಲ್ಲಿ ಆಗಲಿ ಅಥವಾ ವ್ಯಾಪಾರದಲ್ಲೇ ಅಭಿವೃದ್ಧಿಯನ್ನು ಪಡ್ಕೊಳ್ಬೋದಮ್ಮ, ಏನು ತೊಂದರೆ ಇಲ್ಲ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಈ ದಿನ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ರಾಹು ಮತ್ತು ಕೇತು ಗ್ರಹದ ಪರಿಣಾಮಗಳನ್ನು ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಗುರುಗಳೇ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.